ಸರ್, ಜಲಜೀವನ್ ಮಿಷನ್ ವಿಚಾರದಲ್ಲಿ ಜಟಾಪಟಿ ನಡೆದಿದೆ. ಜಲಜೀವನ್ ಮಿಷನ್ದಲ್ಲಿ ರಾಜ್ಯ ಸರ್ಕಾರ ನಮ್ಮ ಜಿಲ್ಲೆಯಲ್ಲೇ ನೋಡ್ರಿ, ನಮ್ಮ ಸರ್ಕಾರ ಇಲ್ಲಿ ರಾಜ್ಯದಲ್ಲಿ ನಮ್ಮ ಸರ್ಕಾರ ಹೋದ ನಂತರ ಎಲ್ಲ ಕಡೆ ಬಂದ್ ಮಾಡಿದ್ದಾರೆ. ನಾನೊಂದು ದಿಶಾ ಕಮಿಟಿ ಮೀಟಿಂಗ್ದಲ್ಲಿ ನಿಮ್ಮ ಧಾರವಾಡದ ನ್ಯೂಸ್ ಮೀಡಿಯಾದವ್ರು ಇದ್ದರು, ಅವ್ರದ್ದೆಲ್ಲ ನೀವು ಅವ್ರ ಮುಂದಾಗಿದೆ ಇದು. ನಾನು ಅಧಿಕಾರಿಗಳಿಗೆ ಸ್ವಲ್ಪ ಜೋರು ಮಾಡಿದೆ, ಯಾಕೆ ನಿಲ್ಲಿಸಿರಿ ಅಂತ. ಅದನ್ನಲ್ಲಿದ್ದು ಕಾಂಗ್ರೆಸ್ಸಿನ MLA ಸಮರ್ಥನೆ ಮಾಡಿಕೊಂಡ್ರು. ನಮ್ಮ ಅಧಿಕಾರಿಗಳು ಭಾಳ ಪ್ರಾಮಾಣಿಕವಾಗಿದ್ದಾರೆ. ನಾ ಅಧಿಕಾರಿಗಳು ಹೆಂಗಿಡ್ಬೇಕು ಅನ್ನೋ ಸರ್ಕಾರದ ಕೈಯಲ್ಲಿ ಇರ್ತದೆ ಅಂತ ಹೇಳಿದೆ ಅವತ್ತು. ಜಲಜೀವನ್ ಮಿಷನ್ನು ಒಂದು, ರಾಜ್ಯ ಸರ್ಕಾರ ದುಡ್ಡು ಕೊಟ್ಟಿಲ್ಲ. ಎರಡನೇದ್ದು, ಸ್ಥಳೀಯವಾಗಿ ಕಾಂಗ್ರೆಸ್ಸಿನ MLAಗಳು ನಮಗೆ ಸಂದಾಯ ಆಗುವಂಥ ಕಮಿಷನ್ ಸಂದಾಯ ಆಗೋ ತನಕ ಬಂದ್ ಮಾಡ್ತೀವಿ ಅಂತ ಹೇಳಿ ನಿಮಗೆಲ್ಲ ಹಳ್ಳಿಗಳು ಉದಾಹರಣೆ ಸಹಿತ ಕೊಡ್ತೇನೆ ನಾನು. ಹಾಗಾಗಿ ಅದ್ರ ಬಗ್ಗೆ ನಾನು ಮತ್ತೊಮ್ಮೆ ಡೀಟೇಲ್ ಆಗಿ ಏನೇನು ರಿಲೀಸ್ ನಾವು ಮಾಡಿದ್ದೀವಿ ಈಗಾಗಲೇ ಸೋಮಣ್ಣವ್ರು ಕೊಟ್ಟಿದ್ದಾರೆ, ಅದಕ್ಕೆ ನಾನು ಅದನ್ನು ರಿಪೀಟ್ ಮಾಡೋದು. ನಮ್ಮ ಕೇಂದ್ರ ಸರ್ಕಾರದಲ್ಲಿ ನನ್ನ ಸಹೋದ್ಯೋಗಿ ಆಗುವಂಥ ಸೋಮಣ್ಣವರು, ವಿ ಸೋಮಣ್ಣವರು, ರೈಲ್ವೆ ರಾಜ್ಯ ಸಚಿವರು ಮತ್ತು ಈ ಜಲಸಂಪನ್ಮೂಲ ಇಲಾಖೆ ರಾಜ್ಯ ಸಚಿವರು ಇದ್ದಾರೆ. ಜಲಸಂಪನ್ಮೂಲ ಇಲಾಖೆಯನ್ನು ನೋಡ್ಕೊಳ್ತದೆ ಜಲಜೀವನ್ ಮಿಷನ್. ಹೀಗಾಗಿ ಅವರು ವಿವರವಾಗಿ ಕೊಟ್ಟಾರ. ಕಾಂಗ್ರೆಸ್ ಸರ್ಕಾರದ ಕಡೆ ದುಡ್ಡಿಲ್ಲ ಅನ್ನೋದು ನಾ ಈಗ 3-4 ಉದಾಹರಣೆ ಹೇಳಿದ್ನಲ್ಲ, ಇದರಿಂದ ಗೊತ್ತದು. ವಿಶ್ವವಿದ್ಯಾಲಯ ಬಂದ್ ಮಾಡ್ತಾ ಇದ್ದಾರೆ, ಸರ್ಕಾರಕ್ಕೆ ಸ್ಯಾಲ್ರಿ ಕೊಡ್ತಾ ಇಲ್ಲ, ಜನನ ಮರಣಗಳ ಸರ್ಟಿಫಿಕೇಟನ್ನು ಜಾಸ್ತಿ ಮಾಡಿದ್ದಾರೆ, ಅನ್ನಭಾಗ್ಯದ್ದು ಅಕ್ಕಿನೂ ಇಲ್ಲ, ದುಡ್ಡು ಇಲ್ಲ, ಪ್ಲಸ್ ಗೃಹಲಕ್ಷ್ಮಿ ದುಡ್ಡು ಇಲ್ಲಿದ್ದಾರೆ. ಅರ್ಥ ಏನಂದ್ರೆ ಅವರು ದಿವಾಳಿ ತೆಗೆದಾರೆ. ಸುಮ್ಮನೆ ಕೇಂದ್ರ ಎಲ್ಲ ಮೆಟ್ರೋದ ಯಾಕೆ ಕೇಂದ್ರದ ಹೆಸರು ಹಿಡಿದ್ರು ಮತ್ತೆ ಇಳಿಸಿದ್ರೆ ಯಾಕಂಬಲ್ಲ. ಹಂಗಾರ ಟ್ವೀಟ್ ಏನು ಮಾಡಿರಿ? ನಿಮ್ಮ ಟ್ವೀಟ್ ಇನ್ನೂ ಅದ. ನಾನು ಇಳಿಸ್ಲಿಕ್ಕೆ ಆದೇಶ ಕೊಟ್ಟಿದ್ದೇನೆ, ಮತ್ತೆ ಏರಿಸ್ಲಿಕ್ಕೆ ಯಾವ ಆದೇಶ ಕೊಟ್ಟಿದ್ರಪ್ಪ ಸಿದ್ದರಾಮಣ್ಣ? ಇವ್ರ ಹತ್ರ ದುಡ್ಡಿಲ್ಲ, ಖಾಲಿ ಪಿಲ್ಲಿ ಮಾತಾಡ. ಭಾರತದ ಆರ್ಥಿಕ ಸ್ಥಿತಿ ಭಾರತ ಸರ್ಕಾರದ್ದು ಅತ್ಯಂತ ಸದೃಢವಾಗಿದೆ. ಜಗತ್ತಿನ 5ನೇ ಅತಿ ದೊಡ್ಡ ಆರ್ಥಿಕ ಶಕ್ತಿಯಾಗಿ ಭಾರತ ಹೊರಹೊಮ್ಮಿದೆ. ಬಹುತೇಕ ಇನ್ನು 1.5-2 ವರ್ಷದಲ್ಲಿ ನಾವು ಜಗತ್ತಿನ 3ನೇ ತೃತೀಯ ಅತಿ ದೊಡ್ಡ ಶಕ್ತಿಯಾಗಿ ನಾವು ಹೊರಹೊಮ್ತೀವಿ. ಇನ್ನು DK ಶಿವಕುಮಾರ್ ಅವರು ಮಾತಾಡ್ತಾರೆ, ಸಿದ್ದರಾಮಯ್ಯನೇ ನಮ್ಮ ನಾಯಕ, ಸಿದ್ದರಾಮಯ್ಯನೇ ನಮ್ಮ CM, ಸುಮ್ಮನೆ ನಮ್ಮ ಹೆಸರು ಕೆಡಿಸ್ತಿದ್ದಾರೆ ಅಂತ ಹೇಳಿ. ಯಾರ ಹೆಸರು ಕೆಡಿಸ್ತಾ ಇದ್ದಾರೆ ಅಂತ ಹೇಳ್ರಿ. ಕಾಂಗ್ರೆಸ್ದಾಗ ಎಲ್ಲ ಅವರ ಬಡದಾಡ್ತಾರ, ಅವರ ಮಾತಾಡ್ತಾರ. ಸಿದ್ದರಾಮಯ್ಯನ DK ಶಿವಕುಮಾರ್ ಅವರಿಗೆ ಒಳಗೆ ಎಷ್ಟು ಬೇಗುದಿ ಇದೆ ಅಂತ ಅನ್ನೋದು ಎಲ್ಲರಿಗೂ ಗೊತ್ತಿದೆ. ಮತ್ತು ಅವರು 2.5 ವರ್ಷ ಅಂತ ಮಾತು ತೆಗೆದಿದ್ದಾರು. ನಮಗೆ ಗೊತ್ತಿತ್ತು ಅದು BJPಯವರಿಗೆ. ಸೋನಿಯಾ ಗಾಂಧಿ, ಸಿದ್ದರಾಮಯ್ಯ, ಶಿವಕುಮಾರು, ಖರ್ಗೆ, ಮಹಾನ್ ನಾಯಕ ರಾಹುಲ್ ಗಾಂಧಿ, ಇವ್ರ ಮಧ್ಯೆ ಏನು ಚರ್ಚೆ ಆಗಿತ್ತು ನಮ್ಗೆ ಗೊತ್ತಾಗತ್ತೆ. ಇದನ್ನು ಹೊರಗೆ ಬಿಟ್ಟವ್ರು ಯಾರು? ಏನು ಹಂಗ. ಮತ್ತೀಗ ಅವ್ರಿಗೇನಂದ್ರೆ ಸಿದ್ದರಾಮಯ್ಯನವ್ರನ್ನ ಬಹಿರಂಗವಾಗಿ ವಿರೋಧ ಮಾಡಲಾರದೆ ಸಿದ್ದರಾಮಯ್ಯನವ್ರನ್ನ ತೆಗೆದು ನಾ ಆಗ್ಬೇಕಂತ ಅನ್ನೋದು ಅವ್ರದ್ದು ವಿಚಾರ ಅದ. ಅದಕ್ಕೆ ಇದೆಲ್ಲ ಸ್ವಲ್ಪ ಡ್ರಾಮಾಬಾಜಿ ನಡೀತಾ ಇವೆ. ರಾಜಣ್ಣ ಅವ್ರ ಒಂದ್ ಕಡೆ ಹೇಳ್ತಾರೆ KPCC ಅಧ್ಯಕ್ಷ ದೊಡ್ಡ ಕಿರೀಟ ಅಲ್ಲ ಅಂತ, ಒಳ್ಳೆ DK ಶಿವರಿದ್ದವ್ರನ್ನೇ ಮಾತಾಡ್ತಾರೆ. ಸೊ ಎಲ್ಲದರದ ಕಚ್ಚಡದಿಂದನೇ ಕಾಂಗ್ರೆಸ್ ಹೊರಗೆ ಬರಕ್ ಆಗ್ತಲ್ಲ. ಅಧಿಕಾರ ಏನ್ ಅನ್ಸ್ತಾರೆ? ಇದರ ಪರಿಣಾಮನ ಇವತ್ತು ಅಧಿಕಾರದಲ್ಲಿ ಅವರು ಅಧಿಕಾರಿಗಳ ಮೇಲೆ ಮತ್ತು ಅಡ್ಮಿನಿಸ್ಟ್ರೇಷನ್ ಮೇಲೆ ಕಂಟ್ರೋಲ್ ಅನ್ನು ಕಳೆದುಕೊಂಡಿದ್ದಾರೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.